ಈ ಹಸುಗಳ ಕೆಚ್ಚಲು ಕೊಯ್ದಂತ ಸುದ್ದಿ ಈಗ ತಾನೇ ನೀವು ನೋಡ್ತಾ ಇದ್ರಲ್ಲ, ಇದು ಬೇರೆ ರೀತಿಯಾದಂತ ಟ್ವಿಸ್ಟ್ ಅನ್ನ ಈಗ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ವಕ್ಫ್ನ ವಿಚಾರ ತಳಕ್ ಹಾಕೊಳ್ತಾ ಇದೆ. ಹೌದು, ಯತ್ನಾಳ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕವಾದಂತ ವಿಚಾರ ನಿಜಕ್ಕೂ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಅದೇನು ಅಂತ ಅಂದ್ರೆ, ಆ ಜಾಗವನ್ನ ವಕ್ಫ್ ಬೋರ್ಡ್ ಹೊಡೆಯೋಕೆ ಪ್ರಯತ್ನ ಮಾಡ್ತಾ ಇದೆ. ಪಶು ಆಸ್ಪತ್ರೆಯನ್ನ ವಕ್ಫ್ ಆಸ್ತಿ ಅಂತ ಅದನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾರು? ವಕ್ಫ್ ಅವರು. ಬೋರ್ಡ್ ಕೂಡ ಬಂದು ಹಾಕ್ಬಿಟ್ಟಿದ್ರಂತೆ. ವೆಟರ್ನರಿ ಹಾಸ್ಪಿಟಲ್ ಏನದು ಪಶು ಹಾಸ್ಪಿಟಲ್ ಇದೆ, ಪಶು ಆಸ್ಪತ್ರೆ, ಅದ್ರ ಮೇಲೆ ವಕ್ಫ್ ಆಸ್ತಿ ಅಂತ ಬೋರ್ಡ್ ಕೂಡ ಹಾಕಿದಾರಂತೆ. ಜಮೀರ್ ಅಹಮದ್ ಖಾನ್ ಆ ಜಾಗ ಹೊಡೆಯೋಕೆ ಹುನ್ನಾರ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಆ ನಂತರದಲ್ಲಿ ಏನಾಯ್ತು, ಕೋರ್ಟ್ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಕೋರ್ಟ್ ತಡೆಯಾಜ್ಞೆ ಕೊಡ್ತಾ ಇದ್ದಂಗೆ ಇವ್ರುಗಳಿಗೆಲ್ಲ ಸಿಟ್ಟು ಬಂದ್ಬಿಟ್ಟಿದೆ. ಅಲ್ಲಿ ಯಾರು ಆ ಜಾಗ ಹೊಡೆಯೋಕೆ ಪ್ರಯತ್ನ ಪಟ್ಟಿದ್ರು ಅವರು. ಹಂಗಾಗಿ ಈ ರೀತಿಯಾದಂಥ ರಿವೆಂಜ್ ಅನ್ನ ತೀರಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಯತ್ನಾಳ್ ಅವರು ನೇರವಾಗಿ ವಕ್ಫ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಬೆಳಗ್ಗೆಯಿಂದ ಬಿಜೆಪಿ ನಾಯಕರುಗಳು ಬಹಳ ಅಲ್ಲಿದ್ರು ಕೂಡ ವಕ್ಫ್ ವಿಚಾರ ಪ್ರಸ್ತಾಪ ಆಗಿರಲಿಲ್ಲ. ಈಗ ಯತ್ನಾಳ್ ಅವರು ಈ ವಿಚಾರ ಪ್ರಸ್ತಾಪ ಮಾಡಿರೋ ಮುಖ್ಯವಾಗಿ ಇದೇನು ಹುನ್ನಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಏನ್ ಹೇಳಿದ್ರು ಯತ್ನಾಳ್? ಬನ್ನಿ ಕೇಳೋಣ. ನೋಡಿ, ಅದನ್ನ ಜಮೀರ್ ಅಹಮದ್ ಖಾನು ಸುಮಾರು 2.5 ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಲಿಕ್ಕೆ ಕೊಟ್ಟಂಥದ್ದು. ಅದರ ಮೇಲೆ ವಕಫ್ ಅಂತ ಹೇಳಿ ಇವರು ಹೆಸರು ನೋಂದಾಯಿಸಿದರು. ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಅದರಿಂದ ರೊಚ್ಚಿಗದಂಥ ಮತ ಅಂದರು. ಇವತ್ತು ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ. ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದ್ರೆ, ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದ.